ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಶ್ರೀನಿವಾಸ್ ಗುಪ್ತಾ ಅನ್ನೋರ ಜಾತಕದ ವಿಶ್ಲೇಷಣೆ ಮಾಡೋಣ. ಶ್ರೀನಿವಾಸ್ ಗುಪ್ತಾ, ಪುರುಷ, 17 ಮಾರ್ಚ್ 1991, 1 ಗಂಟೆ 19 ನಿಮಿಷ ಬೆಳಗ್ಗೆ ಚಳ್ಳಕೆರೆಯಲ್ಲಿ ಜನನ. ಉತ್ತರಾಭಾದ್ರ ನಕ್ಷತ್ರ, ದ್ವಿತೀಯ ಪಾದ, ಮೀನರಾಶಿ, ಧನು ಲಗ್ನದಲ್ಲಿ ಜನನ. ಬನ್ನಿ, ಯೋಗ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ. ಶುಕ್ಲ ಯೋಗದಲ್ಲಿ ಹುಟ್ಟಿದ್ದೀರಾ. ಒಳ್ಳೆ ಬಿಸ್ನೆಸ್ ಮನ್ರಿ ನೀವು. ಜಾತಕ 1, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರಗಳು. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಫ್ಯಾಮಿಲಿ ಬಿಸ್ನೆಸ್. 5, ವಿದ್ಯೆ ಹಾಗೂ ದಾಂಪತ್ಯ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪಾವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3, 50-50, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ನೋಡಿ, ಧನು ಲಗ್ನದ ಯೋಗಕಾರಕ ಗ್ರಹ 1ನೇದೇ ಗುರು. 2ನೇದು ಕುಜ. 3ನೇದು ಸೂರ್ಯ. 4ನೇದು ಬುಧ. ತಾತ್ಕಾಲಿಕ ಮಿತ್ರ ಶನಿ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ, ಚಂದ್ರ ಅತಿ ದೊಡ್ಡ ವಿರೋಧಿ. ಚಂದ್ರ ಧನು ಲಗ್ನಕ್ಕೆ ಅತಿ ದೊಡ್ಡ ವಿರೋಧಿ. ಯಾವುದೇ ನೋಡಿ, ನೀಚ ಬುಧ, ಅಸ್ತಂಗತ ಚಂದ್ರ. ಓಕೆ, 8ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದೇನೆ. ಓಕೆ, ವಕ್ರೀಯ ಗುರು, ಅದು ಮತ್ತು ಕೇತು ಪೀಡಿತ, ಭಾವ 8. ಒಂದೊಂದು ಸಾರಿ ಜಾತಕ ಹೇಳಕ್ಕೆ ಬೇಜಾರಾಗ್ಬಿಡುತ್ರಿ. ಎಷ್ಟಂತ ಹೇಳೋಣ ಹೇಳಿ, ಕೆಟ್ಟದ್ದು. ನೋಡಿ, 1ನೇ ಭಾವದಲ್ಲಿ ಯಾರು ಇಲ್ಲ ಇಲ್ಲಿ. 2ನೇ ಭಾವದಲ್ಲಿ ಶನಿ ಮತ್ತು ರಾಹು ಇದ್ದಾನೆ. ನಾ ಹೇಳೋದಷ್ಟು ತಿಳ್ಕೊಂಬಿಡಿ. ರಾಹು ಆಗಲಿ, ಕೇತು ಆಗಲಿ, ಉಚ್ಚ ಆಗಲಿ, ನೀಚ ಗ್ರಹ ಆಗಲಿ, ಅವು 0 ಡಿಗ್ರಿ ಇದ್ರೂ ಅವ್ರಿಗೆ ಎಕ್ಸ್ಟ್ರಾ ಆರ್ಡಿನರಿ ಪವರ್ ಇರುತ್ತೆ, ಅಲ್ಟಿಮೇಟ್ ಪವರ್ ಇರುತ್ತೆ. ಅವರು ಎಫೆಕ್ಟ್ ಮಾಡೇ ಮಾಡ್ತಾರೆ. ನೋಡಿ, ಶನಿ ಬಂದು 2 ಮತ್ತು 3ನೇ ಭಾವದ ಸ್ವಾಮಿ. ಇಲ್ಲೇ ನೀವು ರಾಹು ಶಾಂತಿ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದರೆ 2 ಮತ್ತು 3ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಫೇಲ್ಯೂರ್ ಮಾಡ್ತಾನೆ. ಇದನ್ನು ನಾವು ಶಪಿತ ದೋಷ ಅಂತ ಕರಿತೀವಿ. ನೋಡಿ, ಗುಪ್ತಾ ಅವರೇ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿದ್ದಾರೆ. ಅದು ಯಾರೇ ಇರಬಹುದು. ನಿಮ್ಮ ತಂದೆ ಕಡೆಯವರು ಇರ್ಬೋದು, ಇಲ್ಲ ನಿಮ್ಮ ತಾಯಿ ಕಡೆಯವರು ಇರ್ಬೋದು. ಅದು 7 ಜನ್ಮದ ಹಿಂದಿನ ಹಿಡ್ಕೊಂಡು ಬರ್ತೀವಿ ನಾವು.
ಅವರು ಆಕಸ್ಮಿಕ ಸಾವನ್ನಪ್ಪಿದರೆ ಮಾತ್ರ ಶ್ರಪಿತ ದೋಷ, ಅಸ್ಥಿಭಂಗ ದೋಷ ಅಂತ ಹೇಳಿ ಜಾತಕದಲ್ಲಿ ಕಂಡುಬರುತ್ತೆ. ಹಂಗೇನಾದರೂ ಬಂದರೆ 100ಕ್ಕೂ 100 ನೋಡಿ, ಇಲ್ಲಿ 2 ಮತ್ತು 3ನೇ ಭಾವದ ಸ್ವಾಮಿ ಜೊತೆಗೆ ರಾಹು ಪೀಡಿತನಾಗಿ ಶಪಿತ ದೋಷವನ್ನು ನಿಮಗೆ ಕೊಟ್ಟಿದ್ದಾನೆ ಅಂದರೆ ನೀವು 2 ಮತ್ತು 3ನೇ ಭಾವದ ಕೆಟ್ಟ ಫಲವನ್ನು ಅನುಭವಿಸ್ತೀರಿ. ಇಲ್ಲಿ ರಾಹು ಮತ್ತು ಕೇತು ಶಾಂತಿ ಆಗಿದ್ದೇ ಕರೆ ಆದರೆ ಶನಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾವುದೇ ಸಂಶಯ ಬೇಡ ನಿಮಗೆ. ಹೌದು, ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ನೀವು ನೋಡಿ, ನಾನು ನೆಗೆಟಿವ್ ಹೇಳಲ್ಲ. ಈಗ ರಾಹು ಪೀಡಿತನಾಗಿದ್ರೆ ನಾವು ನಿಮಗೆ ನೆಗೆಟಿವ್ ಹೇಳಲ್ಲ. ಈಗ ರಾಹು ಶಾಂತಿ ನೀವೇನಾದರೂ ಮಾಡಿಕೊಂಡ್ರೆ 2ನೇ ಭಾವದ ಫಲವನ್ನು ಯಾವ ರೀತಿ ಅನುಭವಿಸ್ತೀರಿ ಅನ್ನೋದು ಹೇಳ್ತೀನಿ. ರಾಹು ಶಾಂತಿ ಮಾಡಿಕೊಂಡ್ರೆ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ. ನಿಮ್ಮ ಬಿಹೇವಿಯರ್ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯನ್ನು ಜೀವನವನ್ನು ನಡೆಸ್ತೀರಿ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಏನೂ ಸಂಬಂಧ ಇರುವುದಿಲ್ಲ, ಬಹಳ ಚೆನ್ನಾಗಿ ನಡೆಯುತ್ತೆ. ಅದು ಅಲ್ಲದೆ ಸಂಬಂಧಿಗಳ ಜೊತೆಗೆ ಬಹಳ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕಕ್ಕೆ ನೀವು ಇಷ್ಟಪಡೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ. ಊಟದ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಇನಿಷಿಯಲ್ ಸ್ಟಡಿ ಬಹಳ ಚೆನ್ನಾಗುತ್ತೆ. ಮಾತಿನಲ್ಲಿ ರಫ್ನೆಸ್ ಬರುವುದಿಲ್ಲ, ಟಫ್ನೆಸ್ ಬರುವುದಿಲ್ಲ. ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುವುದಲ್ಲದೆ ಸಂಸ್ಕಾರ, ನೆಮ್ಮದಿಯನ್ನು ಬದುಕ್ತೀರಿ ರಾಹು ಶಾಂತಿ ಮಾಡಿಕೊಂಡ್ರೆ. ಒಂದು ವೇಳೆ ರಾಹು ಶಾಂತಿ ನೀವೇನಾದರೂ ಮಾಡ್ಕೊಂಡಿಲ್ಲ ಅಂದರೆ ನಾನು ಏನು ಹೇಳಿದ್ನಲ್ಲ ಅದನ್ನಷ್ಟು ಉಲ್ಟಾ ತಿಳ್ಕೊಳ್ಳಿ. ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ನೋಡಿ, ನಾನು 2ನೇ ಭಾವದ ಫಲವನ್ನು ಹೇಳಿದೆ. ಈಗ ನನಗೆ ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಬಹಳ ಡೇರಿಂಗ್ ಇರ್ತೀರ, ಬಹಳ ಮುನ್ನುಗ್ತೀರ, ಯಾವುದಕ್ಕೂ ಹೆದರೋದಿಲ್ಲ, ಪರಾಕ್ರಮಿಯಾಗಿರ್ತೀರ. ಆಟಗಳಲ್ಲಿ ರುಚಿ ಇರುತ್ತೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರೋದ್ರಿಂದ ಹಾರ್ಡ್ ವರ್ಕರ್ ಇರ್ತೀರ. ಹೆಚ್ಚಾಗಿ ಕಾಂಪಿಟೇಷನ್ಸ್ ಯಾವುದೇ ಬರಲಿ ಗೆಲುವು ನಿಮ್ದಾಗಿರುತ್ತೆ. ಬರವಣಿಗೆ, ಕಲೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸುವುದಲ್ಲದೆ ಒಳ್ಳೆಯ ಮಾತುಗಾರರಾಗಿರ್ತೀರ. ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬಹಳ ಪ್ರಯತ್ನಶೀಲರಾಗಿರ್ತೀರ. ಕೋರ್ಟು ಕಚೇರಿಗಳಲ್ಲಿ ಗೆಲುವು ಸದಾ ನಿಮ್ದಾಗಿರುತ್ತೆ. ಅದು ಅಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರ ರಾಹು ಶಾಂತಿ ಮಾಡಿಕೊಂಡ್ರೆ. ರಾಹು ಶಾಂತಿ ಮಾಡಿಕೊಂಡ್ರೆ. ಇಲ್ಲ ಅಂದ್ರೆ ಇಲ್ಲ, ಐ ಆಮ್ ವೆರಿ ಸಾರಿ, ಆಗಲ್ಲ ರೀ. ಎಲ್ಲ ನಾ ಹೇಳಿದ್ದು ಉಲ್ಟಾ ಆಗುತ್ತೆ. ಒಳ್ಳೆ ಜಾಗದಲ್ಲಿದ್ದಾನೆ ಶನಿ, ನಿಜವಾಗ್ಲೂ ಹೇಳ್ತೀನಿ. ಸಾಕು, 2ನೇ ಭಾವದ ಫಲ ಬಂದ್ರೆ ಹಣ ಬರುತ್ತೆ, ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು, ಇದು ಮಾತ್ರ ಸತ್ಯ. ವ್ಯವಹಾರಗಳು ಚೆನ್ನಾಗಿ ನಡೀತವೆ, ಬಿಹೇವಿಯರು ಚೆನ್ನಾಗಿರುತ್ತೆ. ದಯವಿಟ್ಟು ನಾನು ಹೇಳೋದು, ನಾನು ಇಲ್ಲಿ ರಾಹು ಶಾಂತಿ ನೀವು ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಶನಿ ಜೊತೆಗೆ ರಾಹು ಬರೋದು ಬಹಳ ಕಷ್ಟ ರೀ. ರಾಹು ಯಾರ ಜೊತೆಗೂ ಬರಬಾರ್ದು. ಕೇತು ಬಂದ್ರೆ ಓಕೆ, ಸ್ವಲ್ಪ ಕಂಟ್ರೋಲಿಂಗ್ ಇರುತ್ತೆ. ಶನಿ ಜೊತೆಗಾಗ್ಲಿ ಗುರು ಜೊತೆಗಾಗ್ಲಿ ಅವನ ಆಟ ನಡೆಯಲ್ಲ. ಅಲ್ಲಿ ರಾಹು ಆಗಲ್ಲ, ಉಲ್ಟಾ, ಅವನು ಸಂಪೂರ್ಣ ಉಲ್ಟಾ. ಶನಿಯ ಗೆಳೆಯನೇ ಇದ್ರೂ ಉಲ್ಟಾ. ನೋಡಿ, ಇಲ್ಲಿ ಶಪಿತ ದೋಷ, ನಿಮ್ಗೆ ಪೂರ್ವಜರ ಕಾರಾಟ ಸಿಕ್ಕಾಬಿಟ್ಟು ಇರುತ್ತೆ. ಯಾವ ಕೆಲಸವೂ ಬೇಗ ಆಗೋದಿಲ್ಲ, ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ. ಯಾರನ್ನ ನಂಬಿರ್ತೀರಿ ಅವರೇ ನಿಮಗೆ ಮೋಸ ಮಾಡೋದು. ಇದು ಕಟ್ಟಿಟ್ಟ ಬುದ್ಧಿ ಈ ಶಪಿತ ದೋಷದಲ್ಲಿ. ದಯವಿಟ್ಟು ನೀವು ತ್ರಿಪಿಂಡ ನಾರಾಯಣ ಬಲಿಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದು, ಈ ಶಪಿತ ದೋಷಕ್ಕೆ ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೀಡಾಗ್ತೀರಾ. ಬನ್ನಿ, 4ನೇ ಮನೆಯಲ್ಲಿ ಬುಧ ನೀಚ, ಸೂರ್ಯ ಮತ್ತು ಚಂದ್ರ. ಚಂದ್ರ ಅಸ್ತಂಗತ ಆಗಿದ್ದಾನೆ, ನನ್ನ ಬಗ್ಗೆ ನಾವು ಏನು ಮಾತಾಡೋದೇ ಬೇಡ, ಬಿಟ್ಟಾಕಿ. ಬುಧ ನೀಚ. ಬುಧ ಯಾರು? 7 ಮತ್ತು 10ನೇ ಭಾವದ ಸ್ವಾಮಿ. ಸಾರಿ ಬಾಸ್.
ಫಸ್ಟ್ 4ನೇ ಭಾವದ ನೋಡಿ, ಸೂರ್ಯ 1 ಡಿಗ್ರಿ ಇದ್ದಾನೆ. ನೀವು ಸೂರ್ಯನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಬಹಳ ಕಷ್ಟಕ್ಕೆ ಬಿಡ್ತೀರಾ. ನೋಡಿ, ಇವನು 4 ಮತ್ತು 9ನೇ ಭಾವದ ಸ್ವಾಮಿ. ಇವನು ಅಷ್ಟು ಹೇಳ್ಕೊಳ್ಳೋಷ್ಟು ಫಲ ಕೊಡಲ್ಲ. ಒಂದು ವೇಳೆ ನೀವು 7 ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸಿದ್ದೇ ಕರೆ ಆದ್ರೆ ನೋಡಿ 100% ಹೇಳ್ತೀನಿ, 9ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ತಾಯಿ ಜೊತೆಗೆ ಅಥವಾ ಮನೆಯ ವ್ಯವಹಾರಗಳು ಅಥವಾ ಮನೆಯ ಜೊತೆಗೆ ಸಂಬಂಧ ಅಥವಾ ಬಿಸ್ನೆಸ್ ಒಂದು ರೀತಿಯಲ್ಲಿ ಕಂಟ್ರೋಲಿಂಗ್ ಇರುತ್ತೆ. ಮಾಣಿಕ್ಯ ಹಾಕಿದರೆ ಯಾವುದೇ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ 100ಕ್ಕೆ 100 ಲಾಭದಲ್ಲಿ ಬರುತ್ತೆ. ಮಾಣಿಕ್ಯ ಹಾಕಿದರೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಮಾಣಿಕ್ಯ ಹಾಕಿದರೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಮಾಣಿಕ್ಯ ಹಾಕಿದರೆ ಒಳ್ಳೆ ಪ್ರಾಪರ್ಟಿ ಮಾಡ್ತೀರಿ. ಮಾಣಿಕ್ಯ ಹಾಕಿದರೆ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಅಥವಾ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರೋದಿಲ್ಲ. ಇದು ಮಾಣಿಕ್ಯ ಹಾಕಿದರೆ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮಾಣಿಕ್ಯ ಹಾಕಿದರೆ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಮಾಣಿಕ್ಯ ಹಾಕಿದರೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ. ಮಾಣಿಕ್ಯ ಹಾಕಿದರೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮ ಪ್ರೀತಿಯಿಂದ ನೋಡ್ಕೋತೀರಿ. ಮಾಣಿಕ್ಯ ಹಾಕಿದರೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೋತೀರಿ. ಮಾಣಿಕ್ಯ ಹಾಕಿದರೆ ಅದು ಅಲ್ಲದೆ ಪ್ರಾಪರ್ಟಿ, ಹಣ, ಅಂತಸ್ತು, ಲಿಕ್ವಿಡ್ ಮನಿ, ಶೇರ್ಸು, ಅದು ಅಲ್ಲದೆ ಆಭರಣ, ಅದು ಅಲ್ಲದೆ ಮೊಬೈಲು, ಈ ವೆಹಿಕಲ್ಸ್ ಇವೆಲ್ಲವನ್ನು ಖರೀದಿ ಮಾಡೋದು ಅಲ್ಲದೆ ಮನೆ, ಹೊಲ, ಆಸ್ತಿಯನ್ನು ಖರೀದಿ ಮಾಡುವಷ್ಟು ಶಕ್ತಿಯುತರಾಗಿರ್ತೀರಿ. ಮಾಣಿಕ್ಯ ಹಾಕಿದರೆ ಇದು 4ನೇ ಭಾವದ ಫಲ. ಅದೇ ರೀತಿ 9ನೇ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡೋದಲ್ದೇ ದೇವರ ಆಶೀರ್ವಾದ ಬಹಳ ಈಸಿಯಾಗಿ ಸಿಗುತ್ತೆ. ಬಹಳ ಲಕ್ಕಿಯೆಸ್ಟ್ ಹ್ಯೂಮನ್ ಬೀಯಿಂಗ್ ಆಗಿರ್ತೀರಿ. ಪುಣ್ಯದ ಕೆಲಸವನ್ನು ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡು ಬರ್ತೀರಿ. ಮಾಣಿಕ್ಯ ಹಾಕಿದರೆ ಯಾಕಂದ್ರೆ 9ನೇ ಭಾವದ ಸ್ವಾಮಿ 4ನೇ ಭಾವದಲ್ಲಿ ಬಂದ್ಕೊಳ್ತಿದ್ದಾನೆ. I am giving you a scientific reason, boss. I'm telling you how. I'm explaining you a scientific reasons, man. Nothing more than that. This is purely science-based astrology. How? Whatever the things I'm telling you, 100% it is sure. You will call me. Yeah. ನೋಡಿ, 7ನೇ ಭಾವ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋದು ಸರಿ ಇರುವುದಿಲ್ಲ. ನಿಮ್ದು ಹೊಂದಾಣಿಕೆ ಇರೋದಿಲ್ಲ. ದಾಂಪತ್ಯದ ಆಯುಸ್ಸು ಬಹಳ ಕಡಿಮೆ ಇರುತ್ತೆ. ಇಲ್ಲ ಹೆಂಡತಿಯ ಗುಣಗಳು ನಿಮಗೂ ಅಡ್ಜಸ್ಟ್ ಆಗುವುದಿಲ್ಲ. ದಿನನಿತ್ಯ ದುಡ್ಡು ಅಷ್ಟು ಹೇಳ್ಕೊಳ್ಳೋಷ್ಟು ಬರ್ತಾ ಇರಲಿಲ್ಲ ಶ್ರೀನಿವಾಸ್ ಅವರೇ. ಒಳ್ಳೆ ಪಾರ್ಟ್ನರ್ಶಿಪ್ ನೀವು ಮಾಡೋಕ್ಕಾಗುವುದಿಲ್ಲ. ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತಿರೋ ಅಥವಾ ವಿಪರೀತ ಮಾಡ್ತಿರೋ ಅದು ಗೊತ್ತಿಲ್ಲ. ದಿನನಿತ್ಯದ ನಡವಳಿಕೆ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರುವುದಿಲ್ಲ. ಬರೀ ಕಷ್ಟಗಳಿಂದನೇ ಕೂಡಿರ್ಬೋದು. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಸ್ ಆಗ್ತೀರಾ. ಒಂದೊಳ್ಳೆ ಪ್ರೊಫೆಷನಲ್ ಆಗಿದ್ರೆ ಹೆಸರು ಕೆಡಿಸ್ಕೊತೀರಾ. ಇದು 7ನೇ ಭಾವದ ಕೆಟ್ಟ ಫಲ. ಅದೂ ಅಲ್ಲದೇನೆ ಕೆಲಸದ ವಿಧಾನ ಯಾವುದೂ ಅಡ್ಜಸ್ಟ್ ಆಗಲ್ಲ ನಿಮಗೆ. ಹೌದು, ಕೆಲಸದಲ್ಲಿ ಯಾವುದೇ ರೀತಿ ಲಾಭವನ್ನು ಪಡ್ಕೊಳ್ಳಲ್ಲ. ಲಾಸಲ್ಲಿ ಇರ್ತೀರಿ. ಗೆಲುವು ಸಾಧಿಸಲ್ಲ. ಗಳಿಕೆಯನ್ನು ಮಾಡಲ್ಲ. ತಂದೆಯ ಜೊತೆಗೆ ಸಂಬಂಧ ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ನೀವು ಮಾಡುವಂಥ ಕೆಲಸ ಯಾರಿಗೂ ಇಷ್ಟ ಇರುವುದಿಲ್ಲ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವನ್ನು ಅಡುಗಿಡುವಂಥ ಪರಿಸ್ಥಿತಿ ಬರುತ್ತೆ. ಇದು 10ನೇ ಭಾವದ ಫಲ, ಕೆಟ್ಟ ಫಲ 100%. ಶ್ರೀನಿವಾಸ ಜಾತಕ ಬಹಳ ಕೆಟ್ಟಿದೆ ಶ್ರೀನಿವಾಸ. ಅದೇ ಹೇಳಿದ್ನಲ್ಲ, ಒಮ್ಮೆ ಬೇಜಾರಾಗುತ್ತೆ ಜಾತಕ ಹೇಳಕ್ಕೆ ಅಂತ. ಇಲ್ಲಿ ನಾನು ನಿಮ್ಗೆ ಹೇಳೋದು ಒಂದೇ ಅಂದ್ರೆ ಏನಪ್ಪ ಅಂದ್ರೆ 7ನೇ ಭಾವದ ಒಳ್ಳೆಯ ಫಲ ಪಡ್ಕೋಬೇಕು, 10ನೇ ಭಾವದ ಒಳ್ಳೆಯ ಫಲ ಪಡ್ಕೋಬೇಕು, 4ನೇ ಭಾವದ ಒಳ್ಳೆಯ ಫಲ ಪಡ್ಕೋಬೇಕು, 9ನೇ ಭಾವದ ಒಳ್ಳೆಯ ಫಲ ಪಡ್ಕೋಬೇಕಂದ್ರೆ ನಾ ಹೇಳೋದು ಒಂದೇ, 7 ಕ್ಯಾರೆಟ್ಟು ಇಲ್ಲ 14 ಕ್ಯಾರೆಟ್ಟು ನೀವು ಮಾಣಿಕ್ಯವನ್ನು ಹಾಕೊಳ್ಳಿ.
ಅದು 9 ದಿನ ಜಪ ಆಗಬೇಕು, ಹೋಮ ಆಗಬೇಕು. ಫೋನ್ ಮಾಡಿ, ನನ್ನ ಹತ್ರ ಸಿಗುತ್ತೆ. ಜಪ ಆಗಬೇಕು, ಹೋಮ ಆಗಬೇಕು ಅಂತ ನೀವು ಮಾಣಿಕ್ಯ ಹಾಕ್ಕೊಂಡಿದ್ದೆ ಕರೆ ಆದರೆ ಎಲ್ಲ ನೋಡಿ 4, 7, 9, 10 ಅಷ್ಟು ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ. ಮಾಣಿಕ್ಯ ಹಾಕ್ಕೊಳ್ಳೇಬೇಕು, 7 ಇಲ್ಲ 14. ಬನ್ನಿ 5ನೇ ಭಾವದ ಫಲವನ್ನು ನೋಡೋಣ. ನೋಡಿ 3 ಡಿಗ್ರಿ ಇದೆ. ಯಾರಿವನು? 6ನೇ ಭಾವದ ಸ್ವಾಮಿ. ನೋಡಿ ಶ್ರೀನಿವಾಸ್ ಅವರೇ, ಇದು ಕುಜನ್ ಮನೆ, ಇದು ಶುಕ್ರನ್ ಮನೆ, ಇದು ಗುರುನ್ ಮನೆ, ಇದು ಚಂದ್ರನ್ ಮನೆ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕುಜ ಬಂದು ಶುಕ್ರನ್ ಮನೆಯಲ್ಲಿ ಕೂತಿದ್ದಾನೆ, ಶುಕ್ರ ಬಂದು ಕುಜನ್ ಮನೆಯಲ್ಲಿ ಕೂತಿದ್ದಾನೆ, ಚಂದ್ರ ಬಂದು ಗುರುನ್ ಮನೆಯಲ್ಲಿ ಕೂತಿದ್ದಾನೆ, ಗುರು ಬಂದು ಚಂದ್ರನ ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ರಾಜಯೋಗ. ದ ಮೋಸ್ಟ್ ಡೇಂಜರಸ್ ಯೋಗ ಅಂದ್ರೆ ಇದು. ಶ್ರೀನಿವಾಸ್ ಅವರೇ, ನಾವು ಓಪನ್ ಹೇಳ್ತೇನೆ, ನೀವು ಬೈಕೊಂಡ್ರು ಚಿಂತೆ ಇಲ್ಲ ಸರ್. ನಿಮ್ಮನ್ನ ಯಾರು ನಂಬಲ್ಲ, ಇವ್ರೆ ಯಾರು ನಂಬಲ್ಲ ಶ್ರೀನಿವಾಸ್ ಅವರೇ. ನಾನು ನಿಮ್ಮನ್ನ ನೋಡಿಲ್ಲ, ನಿಮ್ಮ ಹೆಚ್ಚಿಗೆ ಮಾತಾಡಿಲ್ಲ, ನಿಮ್ಮ ಮುಖನೇ ನೋಡಿಲ್ಲ, ನಂಬಲ್ಲ ಸರ್. ನಿಮ್ಮನ್ನ ಯಾವಾಗಲೂ ಸಂಶಯ ರೂಪದಲ್ಲಿ ನೋಡ್ತಾರೆ. ಈ ಕೆಟ್ಟ ಪರಿವರ್ತನಾ ಯೋಗ ಒಬ್ಬ ಮನುಷ್ಯನನ್ನು ವಿಪರೀತ ಹಾಳು ಮಾಡುತ್ತೆ. ಬಹಳ ಕೆಟ್ಟದ್ದು ಸರ್ ಇದು. 8ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ, 5ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ, 6ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ದೋಷ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಪರಿಹಾರ ಕೊನೆಗೆ ಹೇಳ್ತೀನಿ, ದಯವಿಟ್ಟು ನಾನು ಹೇಳೋದು ನೋಡಿ. ಜೀವನದಲ್ಲಿ ವಿಪರೀತ ಸಾಲ ಮಾಡ್ಕೋತೀರಾ, ಮಾಡೋ ಬಿಸ್ನೆಸ್ ಯಾವ ಕೈಗಿರ್ತಲ್ಲ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಹೆಂಡತಿ ಮಾತು ಕೇಳಲ್ಲ, ಮಕ್ಕಳು ತಮ್ಮ ದಾರಿ ತಾವು ಹಿಡ್ಕೋತಾರೆ, ತಂದೆ ನಿಮ್ಮನ್ನು ನಂಬಲ್ಲ, ಅಣ್ಣ ತಮ್ಮರು ಸಂಶಯ ರೂಪದಲ್ಲಿ ನೋಡ್ತಾರೆ, ತಾಯಿ ಜೊತೆ ಸರಿಯಾಗಿ ಸಂಬಂಧ ಉಳಿಯಲ್ಲ. ಎಲ್ಲವೂ ಆಗುವುದು ಇಲ್ಲೇ. ಏನೇನು ಆಗ್ಬೋದು ಹೇಳ್ತೇನೆ ನೋಡಿ. ಬೇಜಾರಾಗತ್ರಿ ಹೇಳಕ್ಕೆ. ಕೆಟ್ಟದನ್ನ ಎಷ್ಟು ಹೇಳಕ್ಕಾಗತ್ತೆ ಹೇಳಿ ಶ್ರೀನಿವಾಸ್ ಅವರೇ. ನೋಡಿ, ದಾಂಪತ್ಯದ ಎಜುಕೇಶನ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ, ದಾಂಪತ್ಯದಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ರುಚಿ ಉಳಿದಿರುವುದಿಲ್ಲ. ಸೆಕ್ಸುವಲ್ ಲೈಫ್ ಕಡಿಮೆ ಇರ್ಬೋದು, ಇಲ್ಲಿ ವಿಪರೀತ ಇರ್ಬೋದು. ಒಂದು ಕಡಿಮೆ ಇರುತ್ತೆ, ಇಲ್ಲ ವಿಪರೀತ ಇರುತ್ತೆ. ಮಕ್ಕಳು ಹುಟ್ಟಿದ್ರು ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಮಕ್ಕಳಿಂದ ಹಿಂಸೆ ಅನುಭವಿಸ್ತೀರಿ. ಒಳ್ಳೆ ಟ್ಯಾಲೆಂಟ್ ನಿಮ್ಮ ಜೊತೆಗೆ ಇರೋದಿಲ್ಲ, ಪಾಪ್ಯುಲಾರಿಟಿ ಕೆಟ್ಟದಾಗಿರುತ್ತೆ. ಅದು ಅಲ್ಲದೆ ಎಲ್ಲರ ಪ್ರೀತಿ ಪ್ರೇಮ ಪಡೆಯೋಕ್ಕಾಗುವುದಿಲ್ಲ. ಯಾವುದೇ ಕಷ್ಟ ಬಂದರೂ ನೀವು ಎದುರಿಸುವಷ್ಟು ಶಕ್ತಿಯುತರಾಗಿರುವುದಿಲ್ಲ. ಸುಖ ಶಾಂತಿ ಸಿಗದೇನೆ ಕಷ್ಟಗಳ ಜೊತೆಗೆ ಜೀವನ ಮಾಡಬೇಕಾಗುತ್ತೆ. ಸಾಧನೆಗೆ ದಾರಿ ಸಿಗುವುದಿಲ್ಲ, ಒಳ್ಳೆ ಗುಣಗಳು ಸಿಗುವುದಿಲ್ಲ, ಒಳ್ಳೆ ಕೆಟ್ಟ ಪಾಪ್ಯುಲಾರಿಟಿಯನ್ನು ಹೊಂದುವುದಲ್ಲದೆ ಕೆಟ್ಟದಾಗಿ ಪಬ್ಲಿಕ್ ಇಮೇಜನ್ನು ಹೊಂದಿರ್ತೀರಿ. ಯಾಕಂದರೆ ಕೆಟ್ಟ ಪರಿವರ್ತನಾ ದೋಷ ಇದು. ಕುಜನ್ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಕುಜ, ಗುರುನ ಮನೆಯಲ್ಲಿ ಚಂದ್ರ, ಚಂದ್ರನ ಮನೆಯಲ್ಲಿ ಗುರು. ಎಲ್ಲದಕ್ಕಿಂತ ಬೇಜಾರು 6ನೇ ಭಾವ. ಕಷ್ಟಗಳನ್ನೇ ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ, ವಿರೋಧಿಗಳು ಹುಟ್ಟುಕೊತಾರೆ, ಆರೋಗ್ಯ ಸರಿ ಇರುವುದಿಲ್ಲ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳಿಗೆ ತುತ್ತಾಗುವುದಲ್ಲದೆ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ. ಎಲುಬು ಕೀಳುಗಳ ಹಾಗೂ ನರ ಮತ್ತು ಸ್ನಾಯುಗಳ ರೋಗಕ್ಕೆ ತುತ್ತಾಗುವುದಲ್ಲದೆ ತಂದೆಯ ವ್ಯವಹಾರದಲ್ಲಿ ಅಡೆತಡೆಯಾಗುತ್ತೆ ಅಂತ ಹೇಳುತ್ತೆ ಜಾತಕ. ಕೆಟ್ಟ ಪರಿವರ್ತನಾ ಯೋಗ. ಅಷ್ಟಮದ್ದು 6ನೇ ಮನೆಯದು 5ನೇ ಮನೆಯದು ಹೇಳಿದೆ ನಾನು ನಿಮಗೆ ಆಲ್ರೆಡಿ. ಸೊ ಇಲ್ಲಿ ಜಾತಕದಲ್ಲಿ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ರಾಹು ಪೀಡಿತ, ಸೂರ್ಯ ಕೆಟ್ಟಿದ್ದಾನೆ, ಚಂದ್ರ ಅಸ್ತಂಗತ, ಶುಕ್ರ ವಿರೋಧಿ, ಕುಜ 6ನೇ ಮನೆಯಲ್ಲಿ ಬಂದಿದ್ದಾನೆ, ಗುರು 8ನೇ ಮನೆಯಲ್ಲಿ ಬಂದಿದ್ದಾನೆ, ಕೇತು 8ನೇ ಮನೆಯಲ್ಲಿ ಬಂದಿದ್ದಾನೆ, ರಾಹು 2ನೇ ಮನೆಯಲ್ಲಿ ಬಂದಿದ್ದಾನೆ. ಮತ್ತು ಉಳಿದವ್ರು ಯಾರು ಇಲ್ಲಿ? ಉಳಿದವ್ರು ಯಾರು ಹೇಳಿ?
ನಾನು ಇಷ್ಟೇ ಹೇಳೋದು ಇವರೇ, ಅರ್ಥ ಮಾಡ್ಕೊಳ್ಳಿ. ನೀವು ಲಕ್ಕಿದ್ದೀರಾ, ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ದೀರಾ, ನೀವು ಒಂಥರ ಮನೆಗೆ ಲಕ್ ಇದ್ದಂಗೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪ್ಲಸ್ ಶನಿ ಮತ್ತು ಸೂರ್ಯನ ಬಿಟ್ಟು ಉಳಿದ 7 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. 5 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಯಾವ್ಯಾವುದು? ಬುಧ, ಚಂದ್ರ, ಶುಕ್ರ, ಕುಜ, ಗುರು. ಶನಿ ಬೇಡ, ಶನಿ ಸೂರ್ಯನ ಬಿಟ್ಟು ಉಳಿದ 5 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಹಳ ತೊಂದರೆಗಳಾಗ್ತದೆ. ನಾ ದೃಷ್ಟಿ ತೋರಿಸ್ಬಿಟ್ರೆ ನೋಡಿ ದೃಷ್ಟಿ ತೋರಿಸ್ತೇನೆ ನಿಮಗೆ. ಸೀದಾ 9ನೇ ಭಾವ ನೋಡ್ತಾನೆ. ಆಸ್ತಿಯಿಂದ ವಂಚಿತರಾದರೂ ಆಶ್ಚರ್ಯ ಪಡುವಂಗಿಲ್ಲ. ಸೀದಾ 12ನೇ ಭಾವ, ಆಮೇಲೆ 1ನೇ ಭಾವ. 1ರಲ್ಲಿ ನೀವು ಕೆಟ್ಟ ನಿರ್ಧಾರ ತಗೊಳ್ಳೋಕೆ ಕಾರಣ ಕುಜನೇ. ಗುರು 9ನೇ ಮನೆ 1ನೇ ಮನೆ ಸ್ವಾಮಿ 8ರಲ್ಲಿ ಸೀದಾ ನಿಮ್ಮನ್ನೇ ನೋಡ್ತಾನೆ. ಕೆಟ್ಟ ನಿರ್ಧಾರ, ಆಮೇಲೆ ನಿಮ್ಮನ್ನು ನೋಡ್ತಾನೆ, ಆಮೇಲೆ 5ನೇ ಭಾವ ನೋಡ್ತಾನೆ. ಹೆಣ್ಣಿನಿಂದ ಮೋಸ ಆಗಿರ್ಬೋದು, ಇಲ್ಲ ಹೆಣ್ಣಿಗೆ ಮೋಸ ನೀವು ಮಾಡ್ಬೋದು. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಆದ್ರೆ ಒಳ್ಳೆಯ ರೀತಿಯಿಂದ ನೀವು ಫಲ ಕೊಡಬೇಕು ಅಂದ್ರೆ ಇವನ ಒಬ್ಬನೇ ಕಾರಣ. ನೋಡಿ, ಇವನನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ರಾಹು ಶಾಂತಿ ಆದ್ರೆ ಸೀದಾ 4ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 8ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 11ನೇ ಭಾವ ನೋಡ್ತಾನೆ. 100% ಹೇಳ್ತೀನಿ, ಒಳ್ಳೆ ವ್ಯವಹಾರ ಮಾಡ್ತೀರಾ, ಒಳ್ಳೆ ಬಿಸ್ನೆಸ್ ಮಾಡ್ತೀರಾ, ಒಳ್ಳೆ ಮನೆಯಲ್ಲಿ ನೆಮ್ಮದಿ ಉಳಿಯುತ್ತೆ, ಶತ್ರುಗಳು ಹಾಳಾಗ್ತಾರೆ, ಒಳ್ಳೆ ಲಾಭದಲ್ಲಿ ಬರ್ತೀರಾ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಹಾಗೂ ಬುಧ, ಚಂದ್ರ, ಶುಕ್ರ, ಕುಜ ಮತ್ತು ಗುರು 5 ಗ್ರಹಗಳ ಶಾಂತಿ ಮಸ್ಟ್ ಅಂಡ್ ಶುಡ್ ಆಗಬೇಕು. ಸೂರ್ಯ ಮತ್ತು ಶನಿಯನ್ನು ಬಿಟ್ಟು ಉಳಿದ ಗ್ರಹಗಳ ನೀವು ಶಾಂತಿ ಮಾಡ್ಕೊಂಡಿದ್ದೇ ಕರೆ ಆದರೆ 100ಕ್ಕೆ 100 ಹೇಳ್ತೀನಿ, ಬಹಳ ನೀವು ಎತ್ತರಕ್ಕೆ ಬೆಳೀತೀರಿ. ದಾಂಪತ್ಯ ನೋಡಿ, 5ನೇ ಮನೆಯಲ್ಲಿ ಗುರು ಇದ್ದಾನೆ, 7ನೇ ಮನೆ ಸ್ವಾಮಿ. ಮಾಂಗಲ್ಯ ದೋಷ ಇದೆ, 6ನೇ ಮನೆಯಲ್ಲಿ ಬುಧ ಇದ್ದಾನೆ. ಶುಕ್ರ 5ನೇ ಮನೆ ಸ್ವಾಮಿ 12ರಲ್ಲಿ ಇದ್ದಾನೆ. ಶನಿ ನೀಚ ಇದ್ದಾನೆ. ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋ ನಡೀತಾ ಇಲ್ಲ ಮಿಸ್ಟರ್ ಶ್ರೀನಿವಾಸ್. ನಡೀತಾ ಇದೆ ವ್ಯವಹಾರ. ಮನೆಯವರು ಮೋಸ್ಟ್ ಪ್ರಾಬಬ್ಲಿ ಸಪೋರ್ಟಿವ್ ಇದ್ದಾರೆ. ಹೌದು, ಮನೆಯ ಉಳಿದ ಮೆಂಬರ್ ಸಪೋರ್ಟಿವ್ ಇದ್ದಾರೆ, ನಡೀತಾ ಇದೆ ವ್ಯವಹಾರ. ಕೇತು ದೋಷ ಅಷ್ಟಮದಲ್ಲಿ ಸಾಲ ಸಿಕ್ಕಾಬಿಟ್ಟೆ ಮಾಡ್ಕೊಂಡಿದ್ದಾರೆ, ಗ್ರಹಣ ದೋಷ. ಇನ್ನೊಂದ್ಸರಿ ಹೇಳ್ತೀನಿ ಸರ್ ನಿಮಗೆ. 1ನೇದು ನಾನು ಹೇಳೋದಿಷ್ಟೇ, ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಮಾಡ್ಕೋಬೇಕು, ನೆನಪಿಟ್ಕೊಳ್ಳಿ. 2ನೇದು ಬುಧ, ಚಂದ್ರ, ಶುಕ್ರ, ಗುರು ಹಾಗೂ ಕುಜ 5 ಗ್ರಹಗಳ ಶಾಂತಿ ಆಗಬೇಕು. 7 ಇಲ್ಲ 14 ಕ್ಯಾರೆಟ್ ಹವಳ ಮಸ್ಟ್ ಅಂಡ್ ಶುಡ್ ಬೇಕು. ಸಾರಿ, ಮಾಣಿಕ್ಯ, ಐ ಆಮ್ ವೆರಿ ಸಾರಿ. 7 ಇಲ್ಲ 14 ಕ್ಯಾರೆಟು ಮಾಣಿಕ್ಯ ಮಸ್ಟ್ ಅಂಡ್ ಶುಡ್ ಬೇಕು. ಹೌದು, ಮಾಣಿಕ್ಯ ಹಾಕ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ, ಬಹಳ ಕಷ್ಟಕ್ಕೆ ಬೀಳ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾಗಲಿ ದಯವಿಟ್ಟು ನನ್ನ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.